ಪೂರಿ ಜಗನ್ನಾಥಗೆ ಹೇಗೆ ಹೋಗಬೇಕು, ಹೇಗೆ ರೀಚ್ ಆಗಬೇಕು, ಎಲ್ಲಿ ಸ್ಟೇ ಮಾಡಬೇಕು, ದರ್ಶನ ಯಾವಾಗ ಮಾಡಬೇಕು, ಯಾವ ಟೈಮಲ್ಲಿ ರಶ್ ಇರುತ್ತೆ, ಯಾವ ಟೈಮಲ್ಲಿ ರಶ್ ಇರಲ್ಲ, ದಯವಿಟ್ಟು ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಹಾಕ್ಬಿಡಿ ಮೇಡಮ್. ನಮಗೆ ತುಂಬ ಯೂಸ್ ಆಗುತ್ತೆ. ಮಿನಿ ವ್ಲಾಗ್ಸಲ್ಲಿ ಅರ್ಥ ಆಗ್ತಿಲ್ಲ ಅಂತ ತುಂಬ ಜನ ನನಗೆ ಎಕ್ಸ್ಪೆಷಲಿ ಲೇಡೀಸ್ ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ. ಸೊ ದಟ್ ಲಾಂಗ್ ವಿಡಿಯೋಗೆ ಅಂತ ಹೇಳಿನೇ ನಾನು ಇಷ್ಟು ದಿವಸ ವೆಯ್ಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ, ಪ್ರಾಪರ್ ಗೈಡೆನ್ಸ್ ಜೊತೆ ಎಲ್ಲನ ನಾನು ನಿಮಗೆ ಶೇರ್ ಮಾಡ್ತೀನಿ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿ ಆಯುಷ. ವೆಲ್ಕಮ್ ಟು ಆಯುಷ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್. ಪೂರಿಗೆ ಹೇಗೆ ರೀಚ್ ಆಗಬೇಕು, ಏನಿಲ್ಲ, ಎಲ್ಲಿ ಸ್ಟೇ ಮಾಡಬೇಕು, ದರ್ಶನ ಎಲ್ಲ ಹೇಗೆ ಮಾಡಬೇಕು ಅಂತ ಸೊ ವಿಡಿಯೋ ಕೊನೆ ತನಕ ನೋಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಫಸ್ಟ್ ಬಂದು ನಾವು ಟ್ರೈನ್ ಹಿಡಿದಿದ್ದು ಹೊಸಪೇಟೆಯಿಂದ ನಮಗೆ ಒಡಿಸ್ಸಾ ಭುವನೇಶ್ವರ್ಗೆ ಟ್ರೈನ್ ಸಿಕ್ತು. 24 hours ಜರ್ನಿ ಇತ್ತು. ಸೊ ಡೈರೆಕ್ಟ್ ಪೂರಿಗೆ ಕೂಡ ಟ್ರೈನ್ ಅವೈಲೇಬಲ್ ಇದೆ, ಬಟ್ ಕೆಲವೊಂದು ಸ್ಟೇಷನಿಂದ ಮಾತ್ರ, ಎಲ್ಲ ಕಡೆಯಿಂದ ಡೈರೆಕ್ಟ್ ಪೂರಿಗೆ ಟ್ರೈನ್ ಇಲ್ಲ. ಸೊ ದಟ್ ನೀವು ಭುವನೇಶ್ವರ್ಗೆ ಬುಕ್ ಮಾಡ್ಕೋಬಹುದು. ಆಬ್ವಿಯಸ್ಲಿ ಭುವನೇಶ್ವರ್ಗೆ ಎಲ್ಲ ಕಡೆಯಿಂದ ಟ್ರೈನ್ ಎಲ್ಲ ಸಿಕ್ಬಿಡುತ್ತೆ. ಆಫ್ಟರ್ 24 hours ಜರ್ನಿ, ಮೇಲೆ 2 hours ಆಯ್ತು ಅನ್ಸುತ್ತೆ, ಭುವನೇಶ್ವರ್ಗೆ ರೀಚ್ ಆದ್ವಿ ಈವ್ನಿಂಗು. ಸೊ ನಿಮಗೆ ಟ್ರೈನ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ವಿಶ್ವ ಅಣ್ಣ ಅಂತಿದ್ದಾರೆ, ಅವ್ರ ನಂಬರ್ನ ಅಟ್ಯಾಚ್ ಮಾಡಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬುಕ್ಕಿಂಗ್ಸ್ನ ಮಾಡಿಕೊಡ್ತಾರೆ. ಸೊ ಇವತ್ತು ಮಧ್ಯಾಹ್ನ ನಾವು ಹೊಸಪೇಟೆಯಿಂದ ಬಿಟ್ಟಿದ್ದು. ಸೊ ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಸಾಯಂಕಾಲ ನಾವು ರೀಚ್ ಆಗಿದ್ದು. ಸೊ ರೀಚ್ ಆದ ತಕ್ಷಣವೇ ಅಲ್ಲಿಂದ ನಿಮಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ. ಗೌರ್ಮೆಂಟ್ ವೆಹಿಕಲ್ಸು, ಪ್ರೈವೇಟ್ ವೆಹಿಕಲ್ಸ್, ಆಟೋಸ್ ಎಲ್ಲ ಅವೈಲೇಬಲ್ ಇರುತ್ತೆ. ನೀವು ಆರಾಮಾಗಿ ಪೂರಿಗೆ ರೀಚ್ ಆಗ್ಬೋದು. 1.5 ಇಲ್ಲ 2 ತಾಸು ಆಗುತ್ತೆ. ಇನ್ನೊಂದು ವಿಚಾರ ಏನಂದರೆ, ನೀವೇನಾದರೂ ಭುವನೇಶ್ವರ್ ಮುಂಚೆನೇ ಒಂದು ಸ್ಟಾಪ್ ಬರುತ್ತೆ, ಅಲ್ಲಿ ಇಳ್ಕೊಂಡ್ಬಿಟ್ರೆ ಅಲ್ಲಿಂದ ಪೂರಿಗೆ ಕಂಟಿನ್ಯೂಸ್ ಟ್ರೈನ್ ಸಿಗುತ್ತೆ. ಸೊ ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಮ್ಗೆ ಅಷ್ಟು ಐಡಿಯಾ ಬರಲಿಲ್ಲ. ಸೊ ಹಾಗಾಗಿ ಭುವನೇಶ್ವರಲ್ಲೇ ಇಳ್ಕೊಂಡು ಅಲ್ಲಿಂದ ಬಸ್ನ ಕ್ಯಾಚ್ ಮಾಡಿಕೊಂಡು ನಾವು ಪೂರಿಗೆ ರೀಚ್ ಆದ್ವಿ. ಪೂರಿಗೆ ಅರೌಂಡ್ 8 ಗಂಟೆಗೆ ರೀಚ್ ಆದ್ವಿ ನಾವು. ರೂಮ್ಸು ಏನು ಬುಕ್ಕಿಂಗ್ ಏನು ಮಾಡ್ಕೊಂಡಿರಲಿಲ್ಲ, ಅಲ್ಲಿ ಹೋಗಿ ನೋಡೋಣ ಅಂತ ಹೇಳಿಬಿಟ್ಟು. ಪೂರಿ ಜಗನ್ನಾಥ್ ಹತ್ರ ಬರ್ತಾ ಒಂಥರ ವೈಬ್ರೇಷನ್ ಚೇಂಜ್ ಆಗಿಬಿಡುತ್ತೆ. ಅದನ್ನು ಎಂಟರ್ ಆಗ್ತಾನೆ ಊರು ಒಂಥರ ಏನು ತುಂಬ ಪಾಸಿಟಿವಿಟಿ ಬರುತ್ತೆ ನಿಮಗೆ. ಸೊ ನೀವು ಅಲ್ಲಿ ಮೇನ್ ರೋಡ್ಸಲ್ಲಿ ಎಲ್ಲರೂ ರೆಕಮೆಂಡೇಶನ್ ಕೇಳ್ತಾರೆ, ರೂಮ್ಸ್ ಅಲ್ಲಿ ಬೇಕಾ, ಬೀಚ್ ಹತ್ರ ಬೇಕಾ, ಟೆಂಪಲ್ ಸೈಡ್ ಬೇಕಾ ಅಂಥೇಳಿ. ಟೆಂಪಲ್ ಸೈಡ್ ನಾವು ಪ್ರಿಫರಬಲ್ ಮಾಡಿದ್ದು, ಯಾಕಂದರೆ ದರ್ಶನ ಎಷ್ಟು ಸರಿ ಬೇಕೋ ಅಷ್ಟು ಸರಿ ಹೋಗಿ ಮಾಡ್ಬೋದು ಅಂತ. ಸೊ ಟೆಂಪಲ್ ಹತ್ರ ಯಾವುದೇ ಥರ ವೆಹಿಕಲ್ಸ್ ಅಲೋ ಇಲ್ಲ. ಸೊ ಆಟೋಸ್ ಎಲ್ಲ ಬರಲ್ಲ. ಅವರು ಬರಬೇಕು ಅಂದರೆ ತುಂಬ ಕನ್ವಿನ್ಸ್ ಮಾಡಿ, ತುಂಬ ಓಣಿ ಎಲ್ಲ ಸುತ್ತಾಕೊಂಡು ಹಿಂದೆಯಿಂದ ಬಂದು ಬಿಟ್ಟೋದ್ರು. ಸೊ ನಾವು ಸ್ಟೇ ಆಗಿರೋದು ಇಲ್ಲಿ ತೋರಿಸ್ತಾ ಇದೀನಲ್ಲ, ಇದೇ ವಿಷ್ಣು ಭವನ್ ಅಂತ ಹೇಳಿ. ಇವ್ರ ಡೀಟೇಲ್ಸು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ರೂಮು 8 ಗಂಟೆ ರಾತ್ರಿಗೆ ಚೆಕ್-ಇನ್ ಆದ ತಕ್ಷಣನೇ ನಾವು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೊರಟ್ಬಿಟ್ವಿ. ಯಾಕೆಂದರೆ ರಾತ್ರಿ ದರ್ಶನ ತುಂಬ ಚೆನ್ನಾಗಾಗತ್ತೆ, ರಶ್ಶೇ ಇರೋದಿಲ್ಲ ಅಂತ ನಾವು ರಾತ್ರಿನೇ ದರ್ಶನ ಮಾಡ್ಲಿಕ್ಕೆ ನಾವು ಅಂದ್ಕೊಂಡ ಹಾಗೆ ದರ್ಶನ ಕೂಡ ಚೆನ್ನಾಗಾಯ್ತು. ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ವಿ ಅಷ್ಟೇ. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ನಮ್ಮ ಆನಿವರ್ಸರಿ ದಿವಸ ಅದು. ಸೊ ಅವತ್ತು ಕೂಡ ನಾವು ದರ್ಶನ ಮಾಡಲಿಕ್ಕೆ ಅಂತ ಬಂದ್ವಿ. ಇಲ್ಲಿ ಮುಖ್ಯವಾಗಿ ನೀವು ಏನು ತಿಳ್ಕೊಬೇಕು ಅಂದರೆ, ದೇವಸ್ಥಾನಕ್ಕೆ 4 ದ್ವಾರ ಇದೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈ ಥರ 4 ದ್ವಾರ ಇದೆ. ನೀವು ಮೇನ್ ಎಂಟ್ರೆನ್ಸ್ ಸಿಂಹದ್ವಾರ ಅಂತ ಏನು ಹೇಳ್ತೀವಲ್ಲ, ಅಲ್ಲಿಂದ ದರ್ಶನ ಮಾಡ್ಲಿಕ್ಕೆ ಬಂದರೆ ತುಂಬಾ ರಶ್ ಇರುತ್ತೆ. ಸೊ ನಾವು ಸ್ಟೇ ಆಗಿದ್ದು ಬ್ಯಾಕ್ ಡೋರು, ಆ್ಯಕ್ಚುಲಿ ಪಶ್ಚಿಮ ದ್ವಾರ. ಸೊ ಇಲ್ಲಿ ತುಂಬಾ ರಶ್ ಕಡಿಮೆ ಇತ್ತು. ಸೊ ದರ್ಶನ ಮಾಡ್ಲಿಕ್ಕೆ ನಾವು ಹಿಂಗೆ ಹೋಗಿದ್ದು ಬ್ಯಾಕ್ ಸೈಡು. ಸೊ ರಶ್ ಏನೂ ಇರಲಿಲ್ಲ. ಸೊ ನೀವು ಒಳಗಡೆ ಹೋಗಲಿಕ್ಕೆ ನಿಮಗೆ ಫೋನು, ಬ್ಯಾಗ್ಸು ಏನೂ ಅಲ್ಲೋ ಇಲ್ಲ. ಸೊ ಅದಕ್ಕೆಲ್ಲ ಕೌಂಟರ್ ಇರುತ್ತೆ, ಅಲ್ಲೆಲ್ಲ ನೀವು ಡೆಪಾಸಿಟ್ ಮಾಡಿ ಒಳಗಡೆ ಹೋಗ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಸೊ ನಾನು ಪ್ರಿಫರ್ ಮಾಡೋದು ಪಶ್ಚಿಮ ದ್ವಾರದಿಂದ ನೀವು ದರ್ಶನ ಮಾಡ್ಲಿಕ್ಕೆ ಹೋದರೆ ತುಂಬಾ ಒಳ್ಳೆಯದು. ಸೊ ದರ್ಶನ ಯಾವಾಗ ಮಾಡಬೇಕು, ಯಾವ ಟೈಮಿಂಗಿಗೆ ಹೋದರೆ ಚೆನ್ನಾಗಿ ಅಂತ ನೀವು ಕೇಳೋದಾದರೆ, ಅರ್ಲಿ ಮಾರ್ನಿಂಗ್ ಹೋಗಿ, ತುಂಬ ಬೆಳಗ್ಗೆ ಹೋಗಿ, ಒಂದು 4 ಗಂಟೆ ಹಾಗೆ, 3-3:30, 4 ಗಂಟೆಗೆ ಹೋಗಿ. ಇಲ್ಲ ಅಂತ ಅಂದರೆ ನೈಟ್ ದರ್ಶನಕ್ಕೆ ಹೋಗಿ ಬನ್ನಿ. ನೈಟ್ ಅಂದರೆ 9 to 10, ಇನ್ ಬಿಟ್ವೀನ್ 10 to 11 ಈ ಥರ ನೈಟ್ ಹೋಗಿ. ಸೊ ಈ ದೇವಸ್ಥಾನದಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಭಕ್ತಾದಿಗಳು ಬರೋ ತನಕನೂ ದೇವ್ರ ದರ್ಶನನ ಕೊಡ್ತಿರ್ತಾರೆ. ಸೊ ಶಾರ್ಪ್ ಟೈಮ್ ಮೇಂಟೈನ್ ಮಾಡಿಕೊಂಡು ದೇವಸ್ಥಾನ ಕ್ಲೋಸ್ ಎಲ್ಲ ಮಾಡಲ್ಲ. ಸಮ್ ಸ್ಪೆಷಲ್ ಈವೆಂಟ್ಸು, ಏನಾದರೂ ಏಕಾದಶಿ ಇತ್ತು, ಏನಾದರೂ ವ್ರತ, ಪೂಜೆ, ಈ ಥರ ಏನಾದರೂ ಇದ್ದರೆ ಆಲ್ ನೈಟ್ ನಿಮಗೆ ಟೆಂಪಲ್ ಓಪನೇ ಇರುತ್ತೆ, ಕ್ಲೋಸೇ ಮಾಡಲ್ಲ. ಸೊ ಬಿಫೋರ್ 12 ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ, ತುಂಬಾ ಒಳ್ಳೆ ದರ್ಶನ ಆಗುತ್ತೆ ಅಂತಂದರೆ ರಶ್ ಇರಲ್ಲ ಅಂತ ಏನು ಅರ್ಥ ಅಲ್ಲ. ಸೊ ರೆಗ್ಯುಲರಾಗಿ ನೀವು ದರ್ಶನಕ್ಕೆ ಹೋದರೆ ಹಗಲೊತ್ತಲ್ಲಿ ಏನಿಲ್ಲ ಅಂದರೂ 5 to 6, 7 hours ಅಂತ ಅಂದ್ಕೊಳ್ಳಿ. ನೈಟ್ ಟೈಮಲ್ಲಿ ಹೋದರೆ ನಿಮಗೆ 2 ಅವರ್ಸಲ್ಲಿ ದರ್ಶನ ಆಗುತ್ತೆ, ಇಲ್ಲ 1 ಅವರಲ್ಲಿ ದರ್ಶನ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್. ಮತ್ತೊಂದು ಮುಖ್ಯವಾದ ವಿಚಾರ ಹೇಳ್ತೀನಿ ಕೇಳಿ. ಮಕ್ಕಳೇನಾದರೂ ಇದ್ದರೆ ದಯವಿಟ್ಟು ಒಳಗೆ ಕರ್ಕೊಂಡು ಹೋಗಬೇಡಿ, ತುಂಬ ತೊಂದರೆ ಆಗುತ್ತೆ. ವಯಸ್ಸಾದವ್ರು ಇದ್ರೇನು ತುಂಬ
ಹುಷಾರಾಗಿ ಕರ್ಕೊಂಡು ಹೋಗಬೇಕು. ಯಾಕಂದರೆ ದರ್ಶನ ಮಾಡಲಿಕ್ಕೆ 4 ದ್ವಾರ ಇದೆ. 4 ದ್ವಾರದಿಂದನೂ ಭಕ್ತಾದಿಗಳು ಬರ್ತಾರೆ. ಹೊರಗಡೆ ಮಾತ್ರ ನಿಮ್ಗೆ ಮೇಂಟೆನೆನ್ಸ್ ಇರೋದು. ಟೆಂಪಲ್ ಗರ್ಭಗುಡಿ ಒಳಗಡೆ ಬಂದರೆ ತುಂಬ ದೊಡ್ಡದಿದೆ ಗರ್ಭಗುಡಿ. ಅಲ್ಲಿ ಏನೂ ಮೇಂಟೆನೆನ್ಸ್ ಇಲ್ಲ, ಒಂದು ಪೊಲೀಸು ಇಲ್ಲ, ಏನೂ ಇಲ್ಲ. ನುಗ್ಗಲು ಜನ ಉಸಿರಾಡೋಕ್ಕೆ ಕೂಡ ಆಗೋದಿಲ್ಲ, ತುಂಬ ಸಫಕೇಷನ್ ಆಗುತ್ತೆ. ನನ್ನ ಮುಂದೆನೇ ಒಬ್ಬ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಬಂತು. ಅವನಿಗೆ ಕರ್ಕೊಂಡು ಹೋಗ್ಬಿಟ್ರು. ನನ್ನ ಕೈ ಬಳೆ ಎಲ್ಲ ಒಡೆದು ತುಂಬ ಬ್ಲಡ್ ಬಂತು. ಸೊ ತುಂಬ ಅಂದರೆ ತುಂಬ ಹುಷಾರಾಗಿ ಹೋಗಬೇಕು. ನೈಟ್ ದರ್ಶನಕ್ಕೆ ಹೋದ್ರೂ ಇಷ್ಟೊಂದು ತೊಂದರೆ ಆಯ್ತು ನಮಗೆ. ಸೊ ಹಗಲೊತ್ತಲ್ಲಿ ಆ ದೇವರೇ ಗತಿ ಅಂತ ಅನಿಸುತ್ತೆ. ತುಂಬ ಹುಷಾರಾಗಿ ಹೋಗಿ ಬನ್ನಿ. ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ನೀವು ಮಹಾಲಕ್ಷ್ಮಿ ದರ್ಶನ ಮಾಡ್ಕೋಬೋದು. ಅದಾದಮೇಲೆ ಅಲ್ಲಿ ನಿಮಗೆ ಎಲ್ಲ ವಿಷ್ಣು ಅವತಾರ ದೇವಸ್ಥಾನ ಸಿಗುತ್ತೆ. ಎಲ್ಲ ದರ್ಶನ ಮಾಡಿಕೊಂಡು ಆನಂದ್ ಬಜಾರ್ಗೆ ಬನ್ನಿ. ಅಲ್ಲಿ ಆರಾಮಾಗಿ ಅಲ್ಲೇ ಕೆಳಗಡೆ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ. ಬಟ್ ಅದು ಫ್ರೀ ಇರೋಲ್ಲ, ನಾವು ಪೇ ಮಾಡಿ ಊಟ ಮಾಡಬೇಕು. ಸೊ ಫುಡ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ನಾವು ಈವ್ನಿಂಗು ಬೀಚ್ ಸೈಡ್ ಬಂದ್ವಿ, ಸ್ವರ್ಗದ್ವಾರ ಬೀಚಿಗೆ ಬಂದ್ವಿ. ಸೊ ಅಲ್ಲಿ ಒಂದಿಷ್ಟು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು, ಸೊ ಅಲ್ಲಿ ನಿಮಗೆಲ್ಲ ಸಮುದ್ರ ಆರತಿ ಎಲ್ಲ ಸಿಗುತ್ತೆ, ಅದೆಲ್ಲ ಕೂಡ ನೋಡ್ಬೋದು. ಅಲ್ಲಿ ನಾವು ಒಂದಿಷ್ಟು ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಚೇರ್ಸ್ ಎಲ್ಲ ಇರುತ್ತೆ, ಅದಕ್ಕೆ ಸ್ವಲ್ಪ ಪೇ ಮಾಡಿ ನಾವು ಕೂತ್ಕೊಂಡು ಈ ವ್ಯೂನ ಎಂಜಾಯ್ ಮಾಡ್ಬೋದು. ಇಲ್ಲಿ ಬೀಚಸ್ ಎಲ್ಲ ತುಂಬಾ ಕ್ಲೀನ್ ಇತ್ತು, ತುಂಬ ವೆಲ್ ಮೇಂಟೈನ್ಡ್ ಬೀಚಸ್ ಅಂತಲೇ ಹೇಳ್ಬೋದು. ಸೊ ಎಂಟ್ರಿ ಫೀಸ್ ಏನೂ ಇಲ್ಲ, ಆರಾಮಾಗಿ ಫ್ರೀಯಾಗೆ ಹೋಗ್ಬೋದು. ತುಂಬ ವೆಲ್ ಮೇಂಟೈನ್ಡ್ ಬೀಚ್ ಇದೆಲ್ಲ. ಬೀಚ್ ಸೈಡ್ ನಿಮಗೆ ಹೋಟೆಲ್ಸ್ ಎಲ್ಲ ಕೂಡ ಇರುತ್ತೆ ಸ್ಟೇಗೆ. ತುಂಬ ಕಾಸ್ಟ್ಲಿ ಅಂದರೆ ಹೈ ಪ್ರೈಸು. ಸೊ ಆ್ಯಕ್ಚುಲಿ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ವಿ ಹ್ಯಾವ್ ಪ್ಲ್ಯಾನ್ಡ್ ಅ ಡಿನ್ನರ್ ಇನ್ ದ ಬೆಂಗಾಲಿ ರೆಸ್ಟೋರೆಂಟ್ ಜಸ್ಟ್ ಆಪೋಸಿಟ್ ದ ಬೀಚ್. ಅದಾದಮೇಲೆ ಒಂದಿಷ್ಟು ಶಾಪಿಂಗ್ ಮಾಡೋಣ ಅಂತ ನೋಡಿದ್ವಿ. ಸೊ ಸಾಯಂಕಾಲ ಮೋಸ್ಟ್ಲಿ ಇಲ್ಲ ಅನಿಸುತ್ತೆ. ಸೊ ಶಾಪಿಂಗಿಗೆ ಏನು ಅಷ್ಟೊಂದು ಆಪ್ಷನ್ಸ್ ಏನೂ ಇರಲಿಲ್ಲ. ಬಟ್ ನಾವು ಬುಕ್ ಮಾಡ್ಕೊಂಡಿರೋ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಆಗಲಿ, ಫುಡ್ ಕ್ವಾಲಿಟಿ ಮತ್ತು ವ್ಯೂ ತುಂಬ ಚೆನ್ನಾಗಿತ್ತು. ಸೊ ದೇ ಹ್ಯಾವ್ ಅ ರೂಫ್ ಕೆಫೆ ಆಲ್ಸೋ. ಸೊ ದಿಸ್ ಇಸ್ ಹೌ ಅವರ್ ಡೇ ಎಂಡ್. ಸೊ ನೆಕ್ಸ್ಟ್ ಡೇ ನಾವು ಒಡಿಸ್ಸಾನ ಹೇಗೆ ಎಕ್ಸ್ಪ್ಲೋರ್ ಮಾಡಿದ್ವಿ, ಏನೆಲ್ಲ ನೋಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಬಾಯ್.